ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನು ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನೇ ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೀವಿ. ಅವ್ರ ಜೊತೆಗೆ ಭಾಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. ನಿಮಗೆ ಗೊತ್ತಿದೆ ಸರ್ಕಾರ ಎಷ್ಟು ಸೀರಿಯಸ್ ಇದೆ ಈ ವಿಷಯದಲ್ಲಿ ಅಂತ. DCP ಅವರೇ ಇಲ್ಲಿ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಳ್ತೀವಿ. ಕಂಡೀಷನ್ ಹೇಗಿದೆ ಸರ್ ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಮಾಹಿತಿ ಪ್ರಕಾರ ಎಷ್ಟು ಜನಕ್ಕೆ ಹಲ್ಲೆ ಆಗಿದೆ ಸರ್ ನಿಮ್ಮ ಸಿಬ್ಬಂದಿ? 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅವರು ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಏನು ಯಾರು ಕಾನೂನು ಕೈ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಮಾತನಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳಿಗೆ ಮಾತನಾಡಿ ನನಗೂ ಮಾತಾಡಿ ಭಾಳ ಸೀರಿಯಸ್ ಆ್ಯಕ್ಷನ್ ಆಗಬೇಕಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಈಗ ಅರೆಸ್ಟ್ ಸಹ 10 ಜನರದ್ದಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನು ಪೊಲೀಸರು ಕ್ರಮ ಅಮಾನವೀಯವಾಗಿ ಕೂಡ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದ್ರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆಯನ್ನು ತಡೆಯೋದಕ್ಕೆ ವಿಫಲರಾಗಿದ್ದರೆ ಅಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ರು? ಸ್ಥಳದಲ್ಲಿ ಇರ್ಲಿಲ್ವಾ? ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಮಾರ್ಷಲ್ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅವ್ರಿಗೆ ನಿಂದೆ ಇಲ್ಲ ಮಾರ್ಷಲ್ಸು ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ಬರು ಮಾರ್ಷಲ್ಸ್ ಇರ್ತಾರೆ. ತುಂಬ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿದ್ದರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಹಿಂದಾಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದಕ್ಕೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರೆ ಖಂಡಿತ ಕಾನೂನು ಅವ್ರ ಬಗ್ಗೆ ಸೀರಿಯಸ್ ಆಗಿ ಗಂಟೆ. ಯಾಕಂದ್ರೆ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊಡ್ತಾ ಇಲ್ಲ. ಇನ್ನು ಕಾರ್ಯಾಚರಣೆ ಮೇಲೆ ಕಾರ್ಯಾಚರಣೆ ಇಟ್ಕೊಂಡ್ರೆ ನೀವು ಸಿಬ್ಬಂದಿ ಎಲ್ಲಿದ್ದಾರೆ? ಫೋರ್ಸ್ ಎಲ್ಲಿದೆ? ಪ್ರೊಟೆಕ್ಷನ್ ಎಲ್ಲಿದೆ? ಪೊಲೀಸರು ಎಲ್ಲಿದ್ದಾರೆ? ಇಲ್ಲ ಒಟ್ಟೊಟ್ಟಿಗೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಈಗ ನಾವು ಫುಟ್ಪಾತ್ ಡ್ರೈವ್ ಮಾಡ್ತಾ ಇದ್ವಿ. ಬೇರೆ ಕಾರ್ಯಾಚರಣೆ ಯಾವುದು ಮಾಡ್ತಾ ಇಲ್ಲ. ಸದ್ಯ ಒಂದಾದ್ಮೇಲೆ ಒಂದು ಮಾಡ್ತಾ ಇದ್ದೀವಿ.